ಏನು ಕೃಷಿ ಸಚಿವರು ಇರತಕ್ಕಂಥ ಚಲುವರಾಜ ಸ್ವಾಮಿ ಅವರು ಇವ್ರು ಸಿಗುದೇ ಅಪರೂಪ ಆಗ್ಯದ. ಇವ್ರು ಬೆಂಗಳೂರ ಮನೆಯಾಗೂ ಸಿಗಂಗಿಲ್ಲ, ಆಫೀಸ್ನಾಗ ಸಿಗಂಗಿಲ್ಲ. ಇದೇ ವಿಷಯವಾಗಿ ಪೈಪ್ ಇಡೀ ಬೆಂಗಳೂರು ತುಂಬ ಓಡಾಡೋದು ಪೈಪ್ ತೊಗೊಂಡು ಎಲ್ಲಿ ಪುಣ್ಯಾತ್ಮ ಸಿಗಲಕ್ಕೆ ತಯಾರಿಲ್ಲ. ಮತ್ತು ರೈತರ ಕೈಯಾಗಿನೂ ಸಿಗಂಗಿಲ್ಲ. ಮತ್ತು ಇವ್ರು ಯಾವ ಮಂತ್ರಿ ಇವರು ವಿತರಣೆ ಮಾಡಬಾರದು ನಿಯಮ ಇದರಲ್ಲಿ. ಆದರೂ ಕೂಡ ಯಾರು ಹೇಳೋರು ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಕಳಪೆ ಸ್ಪ್ರಿಂಕ್ಲರ್ ತಯಾರು ಮಾಡ್ತಕ್ಕಂಥ ಕಂಪನಿಗಳು, ಇದು ಕೇವಲ ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಈ ಕಂಪನಿಗಳು ಬಹುತೇಕ ಎಲ್ಲ ಕಂಪನಿಗಳು ಕಳಪೆತೆ ಮಾಡ್ತಾರೆ. ಇಲ್ಲಿ ಆರ್ಎಂ ಇಂಡಸ್ಟ್ರಿ ತಿಳ್ಕೊಂಡು ಆ ಕಂಪನಿಯವರು ಬ್ಲ್ಯಾಕ್ ಲಿಸ್ಟ್ನಾಗ ಇಟ್ಟರು. ಅದನ್ನು ಬಿಡ್ತಾರೆ ಹೆಸರ, ಇನ್ನೊಬ್ರು ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರ ಹೆಸರಲ್ಲೇ ಇನ್ನೊಂದು ಅದನ್ನು ಚೇಂಜ್ ಮಾಡಿ ಮತ್ತೆ ಅದೇ ರೀತಿನೇ ಕಳಪೆ ಮಾಡುವಂಥ ವ್ಯವಸ್ಥೆ ಮಾಡೋದು. ಅದಕ್ಕೆ ಒಟ್ಟಾರೆ ಏನಂತಂದ್ರೆ ನಾವು ಯಾವ ಒಂದು ಬಾರಿ ಆ ಕಂಪ್ನಿ ಪೈಪ್ ತಯಾರು ಮಾಡ್ತಕ್ಕಂಥ ಕಂಪ್ನಿಯವ ಆ ವ್ಯಕ್ತಿ ಕಳಪೆ ಅದನ್ನು ಗೊತ್ತಾಯ್ತು, ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಅವನು ಮತ್ತೆ ಒಳ್ಳೆ ಒಂದು ಅನುಮತಿ ಕೊಡಬಾರ್ದು. ಸಂಪೂರ್ಣ ಕುಟುಂಬಕ್ಕೆ ನಿಷೇಧ ಮಾಡಬೇಕು. ಪೈಪ್ನಿ ತಯಾರು ಮಾಡೋದು ಬೇಡಪ್ಪ, ನೀ ಕಳಪೆ ಮಾಡ್ತೈತಿ, ಇದನ್ನು ಕ್ರಮ ಕೈಗೊಳ್ಳುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು. ಇಲ್ಲದೇ ಇದ್ರೆ ಈಗ ಏನು ಸ್ಪ್ರಿಂಕ್ಲರ್ ಪೈಪ್ಗಳನ್ನು ಸರಬರಾಜು ಮಾಡಬೇಕಂದ್ರೆ ಮೊದಲನೇದಾಗಿ ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಕೇಂದ್ರ ಮಾಡುವಂಗಿಲ್ಲ. ನೇರವಾಗಿ ಕಂಪನಿಯವರು ಯಾವ ರೈತನಿಗೆ ವಿತರಣೆ ಮಾಡ್ತಾರೋ ಆ ರೈತನ ಸಮಕ್ಷಮ ಆ ರೈತ ಇಲಾಖೆ ವಾಹನದಲ್ಲಿ ಅಥವಾ ಕಂಪನಿಯವರ ವಾಹನದಲ್ಲಿ ಜಮೀನಿಗೆ ತೆಗೆದುಕೊಂಡು ಹೋಗಿ ಪೈಪ್ಗಳನ್ನ ಜೋಡಣೆ ಮಾಡಿ ಪ್ರೀ ಇನ್ಸ್ಪೆಕ್ಷನ್ ಮಾಡಬೇಕು. ಜೋಡಣೆ ಮಾಡಿದ ನಂತರ GPS ಮಾಡಬೇಕು, ಫೋಟೋಗಳನ್ನು ತೆಗಿಬೇಕು. ಸರ್ಕಾರದ್ದು ಒಂದು ಬಾರಿ ರೈತನಿಗೆ ಪೈಪನ್ನು ವಿತರಣೆ ಮಾಡಿದ್ರೆ ಅವನ ಜೀವನ ಪರ್ಯಂತ ಪೈಪನ್ನೇ ಕೊಡಂಗಿಲ್ಲ ಅಂತ ಹೇಳ್ತಾರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಪ್ರತಿ 7 ವರ್ಷಕ್ಕೊಮ್ಮೆ ಪೈಪ್ ಕೊಡ್ತಾರ. ಮತ್ತು ಕಳಪೆ ಮಟ್ಟದಂದ್ರೆ 6 ತಿಂಗಳು ಹೆಚ್ಚಂದ್ರೆ 1 ವರ್ಷ ಬಂದ್ರೆ ನಂತರ ಹೊರಗಡೆ ತಗೋಬೇಕು, ವಾಪಸ್ ಕೊಡೋದೇ ಇಲ್ಲ. ಸಾಮಾನ್ಯ ರೈತರಿಗೆ ಹೊರಗಡೆ ತಗೋಬೇಕಂದ್ರೆ ಮಾರುಕಟ್ಟೆ ಬೆಲೆ 30-40 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ಅದು ಸರ್ಕಾರದಿಂದ ಅಂತಂದ್ರೆ 4,500 ರೂಪಾಯಿ. ಮೊದಲು 2,000 ಮೇಲೆ ಚಿಲ್ಲರೆ ಇತ್ತು, ಈಗ 4,600 ಮೇಲೆ ಚಿಲ್ಲರೆ ರೀ. ಮತ್ತು ಇಷ್ಟು ಕೊಟ್ಟರೆ ರೈತರಿಗೆ ಅನುಕೂಲ ಆಗ್ತದೆ ತಿಳ್ಕೊಂಡು ಹೇಳಿ ಏನೋ ಒಂದು ಯೋಜನೆ ಕೇಂದ್ರ ಸರ್ಕಾರ ಮಾಡಿದ್ರೆ ಆ ಯೋಜನೆಯನ್ನೇ ಬುಡಮೇಲೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರಕ್ಕೆ ಇಳಿದದು. ಈ ವಿಷಯದಲ್ಲಿ ಇದು ಸಂಪೂರ್ಣ ಭ್ರಷ್ಟಾಚಾರ ಸರ್ಕಾರ ಆಗ್ಯದ. ತನಿಖೆ ಮಾಡ್ಲಿಕ್ಕೆ ಆಗ್ಲಿಕ್ಕಂದ್ರೆ ಇಲಾಖೆ ಅಧಿಕಾರಿಗಳೇ ಆಗ್ಬೇಕು. ಕೃಷಿ ಇಲಾಖೆ ಆಯುಕ್ತರು ಸುಮಾರು 3-4 ಬಾರಿ ಈ ವಿಷಯದಲ್ಲಿ ನಾವು ಮನವರಿಕೆ ಮಾಡಿಕೊಟ್ಟು ಪೈಪ್ ಸಂಬಂಧ ಸಮೇತ ನಾವು ತೋರಿಸಿದ್ದೇವೆ. ಅವ್ರಿಗೆ ಇಷ್ಟೊಂದು ಕಳಪೆ ಅದ ತಿಳ್ಕೊಂಡು ಅವ್ರಿಗೆ ಗೊತ್ತಿದ್ರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಲಿಲ್ಲ. ಅದು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಇಲಾಖೆನೇ ಮುಚ್ಚಾಕಿ ಬಿಡ್ರಿ ಹೋಗ್ಲಿ. ಯಾವ ಕೃಷಿ ಸಚಿವನು ಬೇಡ, ಕೃಷಿ ಇಲಾಖೆ ಆಯುಕ್ತನು ಬೇಡ. ಇದು ರೈತರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅನ್ಯಾಯ ಮತ್ತು ಮೋಸದಂತಂದ್ರೆ ಈ ವಿಷಯದಲ್ಲಿ ನಾವು ಲೋಕಾಯುಕ್ತರು ಕೂಡ ನಾವು ಕೊಟ್ಟಿದ್ದೆವು. ಅವರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪ್ರಕರಣವನ್ನು ಕೈ ಎತ್ಕೊಳ್ತಾ ಇಲ್ಲ. ಅಂದ್ರೆ ಒಟ್ಟಾರೆ ಸರ್ಕಾರದ ಕೈಗೊಂಬೆಳಗೆ ಎಲ್ಲ ಇಲಾಖೆಗಳು ರೈತರ ಪರವಾಗಿ ಯಾರು ಇಲ್ಲೇ ಇಲ್ಲ. ಇಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನ ರೈತರಿಗೆ ಸಮರ್ಪಕವಾಗಿ ಕೊಡುವಂಥದ್ದು ಬಿಟ್ಟು ಇವತ್ತು ಕಳಪೆ ಮಾಡಿ ರೈತನ ಹಾಳು ಮಾಡುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಒಂದು ಕುರಿತು ಸಮಗ್ರವಾದಂಥ ತನಿಖೆ ಆಗಬೇಕು. ಆಮೇಲೆ ಸುಮ್ಸುಮ್ಗೆ ಯಾವುದೇ ಕಂಪ್ನಿ ಕೊಡೋದು ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿ ಬ್ರ್ಯಾಂಡೆಡ್ ಕಂಪ್ನಿಗಳು ಏನಾದವಲ್ಲ ಅದನ್ನೇ ಕೊಡ್ರಿ. ಅದಕ್ಕೇನಾದ ಸುಮಾರು ಅವ್ರ ಕಡೆಯಿಂದ ಗ್ಯಾರಂಟಿ ಅಂತ ತಗೋಬೇಕು. ನಾವು ಇಂತಿಷ್ಟು ವರ್ಷ ಗ್ಯಾರಂಟಿ ಅಂತ ಕೊಡ್ತಾರಲ್ಲ, ಅದನ್ನ ಒಂದ್ ವೇಳೆ ಏನಾಯ್ತಪ್ಪ ಅಂತಂದ್ರೆ ಮತ್ತೊಂದು ಪೂರಾ ಹೊಸದು ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಾನು ಎಚ್ಚರಿಸ್ತೇನೆ.